ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ, ಕೇಳ್ತಿದ್ದೆ ಹೇಳಿ. ಸರ್, ಈಗ ನಮ್ಗೆ ಈ ಲೀಗಲ್ ಆಗಿ ಅವ್ರ ಮುಂದಕ್ಕೆ ಏನೇನ್ ಫೈಟ್ ಮಾಡ್ಬೋದು ಅನ್ನೋ ಕುತೂಹಲ, ಅನುಮಾನ ಎರಡೂ ಇದೆ ಈ ಪ್ರಕರಣದಲ್ಲಿ. ಈಗ ಒಂದು ಏನು ಅಂತಂದ್ರೆ ಸರ್, ಬಿಜೆಪಿ ಮುಖಂಡರು ನನಗೆ ಈಗ ಗೊತ್ತಾಯ್ತು. ನಾನು ಅದೇ ಹೆಸರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇಟ್ಕೊಂಡಿದ್ದೆ. ನೀವು ಇದ್ರ ವಿರುದ್ಧವಾಗಿ ಸಾಕಷ್ಟು ಹೋರಾಟ ಮಾಡಿದ್ರಿ, ಧ್ವನಿ ಎತ್ತಿದ್ರಿ. ಮೊದಲನೇದಾಗಿ ಹೇಳಿ, ನಿಮಗೆ ಎಷ್ಟು ಖುಷಿ ತಂದಿದೆ ಈ ತೀರ್ಪು? ಮೇಡಮ್, ನನಗೆ ಒಂದು ಸಂತೋಷ ಏನು ಅಂತಂದ್ರೆ, ಹಣ ಇರೋರು, ಅಧಿಕಾರ ಇರೋರು, ರಾಜಕೀಯ ಬಲ ಇರೋರಿಗೆ ನ್ಯಾಯಾಂಗ ಎಷ್ಟು ಬಲಿಷ್ಠವಾಗಿ ಪೆಟ್ಟು ಕೊಡ್ತಾರೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಇವತ್ತಿನ ತೀರ್ಪು. ಹಾಗಾಗಿ ಎಷ್ಟೋ ಲಕ್ಷಾಂತರ ಜನ ಅಮಾಯಕರಿಗೆ ಇವತ್ತು ನನಗೆ ಸಂತೋಷ ಅಲ್ಲ, ಲಕ್ಷಾಂತರ ಜನ ಅಮಾಯಕರಿಗೆ ಅಂದ್ರೆ ರಾಜಕಾರಣಿಗಳಿಂದ ನೊಂದು ತನ್ನ ಬದುಕನ್ನ ನಾಶ ಮಾಡ್ಕೊಂಡಿದ್ರೆ ಅವ್ರಿಗೆ ಒಂದು ಖುಷಿ ಕೊಡುವಂತ, ಸಂತೋಷ ಕೊಡುವಂತ ಒಂದು ವಿಚಾರ ಇದು. ಎರಡನೇದಾಗಿ, ನಮ್ಮ ದೇಶದ ನ್ಯಾಯಾಂಗದ ವ್ಯವಸ್ಥೆ ಕಾರ್ಯಾಂಗದಿಂದ ಅಂದ್ರೆ ಸರ್ಕಾರದಿಂದ ಯಾವ ರೀತಿ ಕೆಲಸ ತಗೋಬಹುದು, ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಈ ಒಂದು ಕೋರ್ಟು ಇದನ್ನ ತೀರ್ಪು ಕೊಡೋದ್ರ ಮುಖಾಂತರ ಈ ರಾಜ್ಯದ ಜನತೆಗೆ ಮತ್ತೆ ಈ ದೇಶದ ಸಂವಿಧಾನದ ಅಡಿಯಲ್ಲಿರುವಂತ ನ್ಯಾಯಾಂಗದ ವ್ಯವಸ್ಥೆಗೆ ನಾವು ತುಂಬ ಹೃದಯದ ಧನ್ಯವಾದ ಹೇಳ್ಬೇಕಾಗ್ತದೆ. ಇಲ್ಲಿ ನೀವು ಆ ಫೈಲ್ನೆಲ್ಲ ಇಟ್ಕೊಂಡು ಓಡಾಡ್ಬಿಟ್ರಿ. ಅವಾಗ ನಾವು ನೋಡ್ತಾ ಇದ್ವಿ, ನಾನು ನಿಮ್ಮನ್ನ ಒಂದೆರಡು ಸಲ ಮಾತಾಡ್ಸಿದ್ದೆ. ಓಕೆ, ಈಗ ನಮ್ಗೆ ಈಗ ನಾನು ನಿಮ್ಮನ್ನ ವಕೀಲರಾಗಿ ಮಾತಾಡಿಸ್ತೀನಿ ಈ ಪ್ರಕರಣದಲ್ಲಿ. ಮತ್ತೆ ಅವರು ಲೀಗಲ್ ಫೈಟ್ ಮಾಡೋ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಸರ್? ಖಂಡಿತ ಇದೆ. ಯಾಕೆಂದ್ರೆ ಇವರು ಅವ್ರು ಕೊಟ್ಟಿರುವಂತ ಸಾಕ್ಷ್ಯಗಳಲ್ಲಿ, ನಾನು ಈಗ ಟಿವಿ ಮಾಧ್ಯಮದಲ್ಲಿ ಹೇಳ್ಬಾರ್ದು ಅದನ್ನ, ಅಲ್ಲಿ ಕೆಲವು ಹಲ್ಲೆಗಳೆಯುವಂತ ಹಲವಾರು ಅವಕಾಶಗಳು ಇವರಿಗೆ ಇತ್ತು, ಇವ್ರ ವಕೀಲರಿಗಿತ್ತು. ಅವ್ರು ಕೊಟ್ಟಿರುವಂತ ಸಾಕ್ಷ್ಯಗಳನ್ನ ಹಲ್ಲೆಗಳೆಯುವಂಥದ್ದು, ಅದನ್ನ ಕಾನೂನು ರೀತಿ ತಗೋಬಾರ್ದು ಅನ್ನೋದಕ್ಕೆ ತೊಡಕುಗಳದು ತುಂಬಾ ಇತ್ತು. ಅದನ್ನ ಕೋರ್ಟ್ಗೆ, ನ್ಯಾಯಾಲಯ ಗಮನಕ್ಕೆ ತರಲಿಕ್ಕೆ ವಿಫಲರಾಗಿದ್ದಾರೆ ಇವರು ವಕೀಲರು. ಸೊ ಅದನ್ನ ಪ್ರಜ್ವಲ್ ಪರ ವಕೀಲರು. ಹೌದೌದು, ಖಂಡಿತ. ಸೊ ವಕೀಲರ ಫೇಲ್ಯೂರ್ ಇಲ್ಲಿ ಅಂತ ಅನ್ಕೋಬಹುದು ನಾವು. ವಕೀಲರು ಫೇಲ್ಯೂರ್ ಅನ್ನಕ್ಕೆ ಮುಂಚಿತವಾಗಿ ಇವ್ರ ಕುಟುಂಬದವ್ರು ಯಾರು ವಕೀಲರು ಮಾತು ಕೇಳಲ್ಲ ಇವರು. ಕುಟುಂಬದವರು ನಾನು ನನಗೆ ಗೊತ್ತಿತ್ತಿಲ್ಲ, ನನ್ಗೆ ಈ 6 ತಿಂಗಳಿಂದ ನಮ್ಮ ಪಕ್ಷ ಇವ್ರ ಜೊತೆ ಕೊಲೀಡ್ ಆದ್ಮೇಲೆ ನಾವು ನೋಡ್ತಾ ಇದೀವಿ, ಇವ್ರು ಯಾರು ವಕೀಲರಿಗೆ ಅಲ್ಲಿ ನ್ಯಾಯಾಲಯಕ್ಕೆ ಬೆಲೆ ಕೊಡುವಂತ ಕುಟುಂಬ ಅಲ್ಲ ಅದು. ಓಕೆ. ಸೊ ಹಾಗಾಗಿ ವಕೀಲರು ತನ್ನ ಕೆಲಸ ಎಷ್ಟು ಬೇಕು ಅಷ್ಟು ಮಾಡಿ ಹೊರಗೆ ಬಂದವ್ರು ಬಿಟ್ಟರಲ್ಲಿ, ನಿಜವಾಗಿ ಪ್ರಜ್ವಲ್ ಹೊರಗೆ ತರಬೇಕಂತ ಪಣ ತೊಟ್ಟು ನಿಂತಿದ್ರೆ ಯಾವುದೇ ಕಾರಣಕ್ಕೂ ಕನ್ವಿಷನ್ ಹಾಕಿತ್ತಿಲ್ಲ ಇವನಿಗೆ. ಪ್ರಭಾವ ಬಳಸಿ ಅವರೇ ಗುಂಡಿ ತೊಡ್ಕೊಂಡ್ರು ಅಂತೀರಾ? ಖಂಡಿತ. ನ್ಯಾಯಾಲಯ ದೂಷಣೆ ಮಾಡೋದು, ನ್ಯಾಯಮೂರ್ತಿಗಳ ನ್ಯಾಯಾಧೀಶನ ದೂಷಣೆ ಮಾಡುವಂಥದ್ದು, ಆಮೇಲೆ ಸಾಕ್ಷಿಗಳು ಬೆದರಿಸುವಂಥದ್ದು, ಮತ್ತೆ ಅವರು ವಕೀಲರು ಆಗ್ತಿರುವಂತ ದಾಖಲಾತಿಗಳನ್ನ ಇದು ಹಾಕ್ಬೇಡ, ಇದು ಹಾಕು ಅಂತ ಹೇಳೋದು. ನನಗೆ ತುಂಬಾ ವಿಚಾರನ ಬಹಳ ಡೆಪ್ತ್ ತಿಳ್ಕೊಂಡಿದ್ದೀನಿ ನಾನಲ್ಲಿ. ಹಾಗಾಗಿ ವಕೀಲರನ್ನ ಇವರು ಕೂಲಿ ಆಳ್ರ ತರ ನೋಡಿದ್ರು, ಕೆಲಸದವ್ರ ತರ ನೋಡಿದ್ರು. ಅದು ಪರಿಣಾಮ ಇವತ್ತು ಈ ಶಿಕ್ಷೆ ಪ್ರಕಟ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೋದು ಅನ್ಸುತ್ತೆ? ಖಂಡಿತ ಅವರು ಹೈಕೋರ್ಟ್ ಹೋಗ್ತಾರೆ. ಅಲ್ಲಿ ಹೈಕೋರ್ಟ್ ಅಲ್ಲಿ ಕೂಡ ಇವರು ಸಮರ್ಪಕವಾದ ವಕೀಲರು ಮಡಗಿದ್ರೆ, ಅಂದ್ರೆ ನಾನು ಹೇಳಲಿಕ್ಕೆ ಯಾಕೆ ಇಚ್ಛೆ ಪಡಲ್ಲ ಅಂತ, ನಾಳೆ ಶಿಕ್ಷೆ ಪ್ರಮಾಣ ಎಷ್ಟು ಪ್ರಕಟ ಆಗ್ತದೆ ಅಂತ ಗೊತ್ತಿಲ್ಲ ನಮಗೆ ಅದು. ಓಕೆ ಸರ್, ಅದು ನಮ್ಗೆ ಹೇಳಿ ಸರ್. ಗರಿಷ್ಠ ಕನಿಷ್ಠ ಅಂತ ಮಾತಾಡ್ತಾರಲ್ಲ, ಜೀವಾವಧಿ ಮೇ ಬಿ ಸಾಧ್ಯತೆ ಕಡಿಮೆಯಾ ಅಂತ? ಕನಿಷ್ಠ ಒಂದು 10 ವರ್ಷ ನೋಡಿ, ಹಾಕಿರೋ ಸೆಕ್ಷನ್ಗಳಲ್ಲಿ ಜೀವಾವಧಿ ಶಿಕ್ಷಣ ಕಂಟ ಕೊಡಬಹುದು. ಆದ್ರೆ ಏನ್ ಅವ್ರಿಗೆ ಹಾಕಿರೋ ಸೆಕ್ಷನ್ಗಳು ಇದೆಯಲ್ಲ, ಅದು ಜೀವಾವಧಿ ಗಂಟ ಇದೆ. ಆದರೆ ಆ ಸೆಕ್ಷನ್ಗಳು ಎಷ್ಟೋ ಇದಾಗಿದೆ, ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿದೆ ಅಂತ, ಅದು ಇಂಪಾರ್ಟೆಂಟ್ ಅಲ್ವಾ ಅಲ್ಲಿ. ಈಗ ಅಫರ್ಮೇಟಿವ್ ನೆಗೆಟಿವ್ ಅಂತಂದ್ರೆ ಹೇಳ್ತಾನಲ್ಲ, ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ ನಾವಲ್ಲಿ. ನೀವು ಓದಿರ್ತೀರಿ, ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೀವು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಿ. ಇಲ್ಲ, ಅದು ನಾವು ನ್ಯಾಯಾಂಗದ ನಿಂದನೆ ಆಗ್ತದೆ, ಹಾಗಾಗಿ ನಾವು ಹೇಳಕ್ ಬರಲ್ಲ. ನಮಗೆ ಗೊತ್ತಿದೆ ಎಷ್ಟು ವರ್ಷ ತೀರ್ಪು ಪ್ರಕಟ ಆಗ್ತದೆ ಅಂತ ಗೊತ್ತಿದೆ ನಮಗೆ, ಅದು ಶಿಕ್ಷೆ ನಾವು ಖಂಡಿತ ಆಗ್ತದೆ ಅಲ್ಲಿ. ಹಾಗಾಗಿ ನಾವು ನ್ಯಾಯಾಂಗಕ್ಕೆ ತಲೆಬಾಗಬೇಕಾಗಿದೆ ಅಲ್ಲಿ. ನಾಳೆ ತೀರ್ಪು ಖಂಡಿತ ಪ್ರಕಟ ಆಗ್ತದೆ ಅಲ್ಲಿ, ಅದರಲ್ಲಿ ಯೋಚನೆ ಮಾಡಿಲ್ಲ. ಓಕೆ. ಎನಿವೆ, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಮೊದಲನೇ ಹಂತದಲ್ಲಿ. ಬಟ್ ವಿಲ್ ಸಿ, ಕಾದ್ ನೋಡೋಣ ಹೈಕೋರ್ಟಿಗೆ ಹೋಗ್ತಾರ, ಅಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಏನ್ ಸ್ಟೆಪ್ ತಗೊಳ್ತಾರೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.